ಪ್ರತಿ ಶಾಪಿಂಗಲ್ಲೂ ಅಗತ್ಯ ಅನಗತ್ಯ ವಸ್ತುಗಳು ಇದ್ದೇ ಇರುತ್ತೆ. ಅಗತ್ಯ ವಸ್ತುಗಳನ್ನ ನಾನು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅವುಗಳನ್ನ ಯಾವ ಥರ ಡಿಕ್ಲಟರ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಬಿಫೋರ್ ಆ್ಯಂಡ್ ಆಫ್ಟರ್ ಶಾಪಿಂಗ್ ಮೈಂಡ್ ವರ್ಕ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಬಿಫೋರ್ ಶಾಪಿಂಗ್ ಏನೇನು ತರಬೇಕು ಅನ್ನೋ ಲಿಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಫ್ಟರ್ ಶಾಪಿಂಗ್ ಅದನ್ನು ಯಾವ್ಯಾವ ಥರ ಜೋಡಿಸ್ಬೇಕು, ಯಾವ ಥರ ಪ್ರಿಕಾಷನ್ಸ್ ತೊಗೊಳ್ಬೇಕು ಅನ್ನೋ ಮಾಹಿತಿ ಕೂಡ ಗೊತ್ತಾಗಿರಬೇಕಾಗತ್ತೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಆಫ್ಟರ್ ಶಾಪಿಂಗ್ ನಾನು ಯಾವ್ಯಾವ ಥರ ಎಲ್ಲಾನು ಪ್ರಿಕಾಷನ್ಸ್ನ ತೊಗೊಳ್ತೀನಿ, ಯಾವ ಥರ ಕಿಚನ್ ವೇರ್ಸ್ನ, ಗ್ರಾಸರೀಸ್ನ ಅಥವಾ ಕ್ಲಾತ್ಸ್ನೆಲ್ಲ ಕೂಡ ನಾನು ಸೆಗ್ರಿಗೇಟ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಸುಮಾರು ಜನಕ್ಕೆ ಇಷ್ಟ ಆಗಿರುವಂತಹ ಡ್ರೈ ಫ್ರೂಟ್ ಲಡ್ಡು ಇರ್ಬೋದು, ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್ನ ಈಸಿಯಾಗಿ ಕುಕ್ಕರಲ್ಲಿ ಯಾವ ಥರ ಮಾಡ್ಕೊಳ್ಬೋದು ಅನ್ನೋ ಮಾಹಿತಿನ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ನಾವು ವಿತ್ತೌದಲ್ಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಫ್ರೆಶ್ ಆಗಿರುವಂಥ ಟೊಮೊಟೊಗಳನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ನೀವು ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಊರಿಂದ ತರಿಸ್ಕೊಂಡಿರೋಂಥ ಟೊಮೊಟೊಗಳನ್ನ ಯಾವ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಂತ. ವೆನಿಗರ್ ವಾಟರಲ್ಲಿ ಸೋಪ್ ಮಾಡಿ ಈ ಟೊಮೊಟೊಗಳನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಸೈಡ್ಗೆ ಇಟ್ಕೊಂಡಿದ್ದೆ. ಪೂರ್ತಿ ಡ್ರೈ ಆದಮೇಲೆ ಈಗ ಈ ಟೊಮೊಟೊಗಳನ್ನ ಕಟ್ ಮಾಡಿ ಒಳಗಡೆ ಏನಾದರೂ ಹುಳ ಇದೆಯಾ ಇಲ್ವಾ ಅಂತೆಲ್ಲ ಕೂಡ ಚೆಕ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅರೌಂಡ್ 1 to 1.5 kg ಟೊಮೊಟೊ ಏನೋ ತೊಗೊಂಡಿದ್ದೆ. ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಒಂದು 8 ರಿಂದ 9 ಎಸಳಷ್ಟು ಬೆಳ್ಳುಳ್ಳಿ, ಒಂದು 2 ಪೀಸ್ ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕಿಬಿಟ್ಟು ನೀರು ಸ್ವಲ್ಪ ಭಾಗದಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಇಷ್ಟಕ್ಕೆ ಒಂದು 1/4 ಗ್ಲಾಸಷ್ಟು ನೀರು ಮಾತ್ರನೇ ಸಾಕಾಗುತ್ತೆ, ಯಾಕಂದರೆ ಟೊಮೊಟೊಲಿ ಈಗಾಗಲೇ ವಾಟರ್ ಕಂಟೆಂಟ್ ಅನ್ನೋದು ಇರುತ್ತೆ. ಹಂಗಾಗಿ ಲಿಡ್ನ ಕ್ಲೋಸ್ ಮಾಡಿ 3 ರಿಂದ 4 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಪ್ರೆಷರ್ ಎಲ್ಲನೂ ಹೋಗಿದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಟೊಮೊಟೊ ತುಂಬ ಸಾಫ್ಟಾಗಿ ಬೆಂದಿದೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಈ ಪ್ಯೂರಿನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ನ, ಸೊ ಅದೇ ಬಾಣಲಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಎರಡೂ ಕೂಡ ಒಂದೇ ದಿನ ಮಾಡಿರೋ ಅಂಥದ್ದು, ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡಿರಲಿಲ್ಲ. ಈ ಬಾಣಲಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ. ಟೊಮೊಟೊ ಎಷ್ಟು ಸ್ವೀಟ್ ಆಗಿದೆಯೋ ಹುಳಿ ಇದೆಯೋ ಅನ್ನೋದ್ರ ಪ್ರಕಾರ ಸಕ್ಕರೆನ ಸ್ವಲ್ಪ ವೇರಿ ಮಾಡ್ಕೊಳ್ಬೇಕಾಗತ್ತೆ. ಟೇಸ್ಟ್ನ ಚೆಕ್ ಮಾಡಿಕೊಂಡು ಸಕ್ಕರೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅಬ್ಸರ್ವ್ ಮಾಡ್ತಾ ಇದ್ರಲ್ವ, ಚೆನ್ನಾಗಿ ಕುದೀತಾ ಇದೆ. ಒಂದು ಕಡೆ ಇದು ಕುದೀತಾ ಇದ್ದಂಗೆ ನಾನು ಅದನ್ನು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಈ ಥರ ಡ್ರಾಪ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಈ ಥರ ಬಗ್ಸಿದ ಕೂಡಲೇ ಜಾರಬಾರ್ದು, ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ಬಾರ್ದು. ಸೊ ಈ ಥರ ಬಿಟ್ಕೊಳ್ತಿದೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು, ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರಬೇಕು ಅಂತ ಅರ್ಥ. ಈ ಸ್ಟೇಜಲ್ಲೇ ನಾನು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಕೋತೀನಿ. ಈಗ ಮತ್ತೊಮ್ಮೆ ಪ್ಲೇಟಲ್ಲಿ ಇದನ್ನು ಡ್ರಾಪ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಥಿಕ್ನೆಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬಗ್ಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಕೆಳಗಡೆ ಏನು ಸ್ಲೈಡ್ ಆಗ್ತಾ ಇಲ್ಲ, ಸ್ವಲ್ಪ ಸ್ಲೋ ಆಗಿ ಸ್ಲೈಡ್ ಆಗ್ತಾ ಇದೆ, ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಮತ್ತೊಂದು ಸತಿ ಇನ್ನೊಂದು ಕಡೆ ಟರ್ನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಸೊ ಇಲ್ಲಿಗೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ನೈಟಲ್ಲಿ ಡಿನ್ನರ್ ಎಲ್ಲ ಮುಗಿದ್ಮೇಲೆ ಈ ಸಾಸ್ನ ಮಾಡಿಕೊಂಡೆ. ಈಗ ಸ್ಟವ್ನ ಆಫ್ ಮಾಡಿ ಕಡಾಯಿ ಕೂಡ ಪಕ್ಕಕ್ಕೆ ಇಳಿಸ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ತೀನಿ, ಅಷ್ಟರಲ್ಲಿ ಪೂರ್ತಿ ತಣ್ಣಗಾಗಿರುತ್ತೆ. ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಇರುತ್ತೆ ಅಲ್ವಾ, ಸೊ ನೈಟ್ ಕಿಚನ್ ಕ್ಲೀನಿಂಗ್ ರುಟೀನ್ ಈಗಾಗಲೇ ನೀವು ನೋಡೇ ಇರ್ತೀರಾ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಯಮ್ಮಿಯಾಗಿ ಟೇಸ್ಟಿಯಾಗಿ ಕಲರ್ಫುಲ್ ಆಗಿರುವಂಥ ಟೊಮೊಟೊ ಸಾಸ್ ರೆಡಿಯಾಗಿದೆ. ಈ ಸಾಸ್ನ ಸುಮಾರಷ್ಟು ವಿಧಾನಗಳಲ್ಲಿ ಉಪಯೋಗಿಸ್ಕೊಳ್ಬೋದು. ಈವನ್ ನೀವು ಗ್ರೇವಿ ಮಾಡಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇಷ್ಟು ಈಸಿಯಾಗಿ ಮಾಡುವಂಥ ಸಾಸ್ನ ಮಾರ್ಕೆಟಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಐ ಹೋಪ್ ನಿಮ್ಮಲ್ಲಿ ಸುಮಾರು ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ನ್ಯಾಕ್ಸ್ಗೆ ಕಾಂಬಿನೇಷನ್ ಆಗಿ ಅಥವಾ ಚೈನೀಸ್ ರೆಸಿಪೀಸಲ್ಲಿ ಈ ಸಾಸ್ನ ಯೂಸ್ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ ಬನ್ನನ್ನ ಉಪಯೋಗಿಸ್ಕೊಂಡು ಸ್ಯಾಂಡ್ವಿಚ್ ಟೈಪ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸತಿ ನಾನು ಮಯೋನೀಸ್ನ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ನ ಯೂಸ್ ಮಾಡ್ತೀನಿ. ಸೊ ಈಗ ನಾನು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸುಮಾರಷ್ಟು ತರಕಾರಿಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಆದರೆ ಅದನ್ನು ಹಾಕ್ಕೋಬೋದು.
ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ತರಕಾರಿ ಅನ್ನೋದು ಹೊರಗಡೆ ತೆಗೀದಿರ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದುವರೆಗೂ ನಾನಾಗಲಿ ಮಕ್ಕಳಾಗಲಿ ಹೊರಗಡೆ ಸಿಗುವಂಥ ಬರ್ಗರ್ ಟೇಸ್ಟ್ ನೋಡಿಲ್ಲ. ಬಟ್ ನಾವು ಇದನ್ನೇ ಬರ್ಗರ್ ಅಂತ ಟ್ರೀಟ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಗ್ರಾಸರೀಸ್ನ, ಕಿಚನ್ ವೇರ್ನ, ಕ್ಲಾತ್ಸ್ನೆಲ್ಲ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಸೊ ನಮ್ಮ ಮನೆಗೆ ಹತ್ರ ಇರುವಂಥ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಒಂದೇ ಕಡೆ ಸಿಗೋ ಕಾರಣ ಸೊ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಯೂಶ್ವಲಿ ರೆಗ್ಯುಲರ್ ಆಗಿ ಗ್ರಾಸರೀಸ್ನ ಅಂದರೆ ವೀಕ್ಲಿ ಮಂತ್ಲಿ ಗ್ರಾಸರೀಸ್ ಎಲ್ಲನೂ ಸೊ ಮನೆ ಹತ್ತಿರದಲ್ಲಿರುವಂಥ ಸೂಪರ್ ಮಾರ್ಕೆಟಲ್ಲಿ ಇಲ್ವಾ ದಿನಸಿ ಅಂಗಡಿಗಳಲ್ಲಿ ಲೀಸ್ಟ್ನ ಕೊಟ್ಬಿಟ್ಟು ತರಿಸ್ಕೊಳ್ತಾ ಇರ್ತೀನಿ. ವಾಟ್ಸಪ್ ಮಾಡಿದ್ರು ಕೂಡ ಮನೆಗೆ ತಂದು ಕೊಡ್ತಿರ್ತಾರೆ. ಬಟ್ ಒನ್ಸ್ ಇನ್ ಎ ವೈಲ್ ಅಂದರೆ 6 ಮಂತ್ಸ್ ಅಥವಾ 3 ಮಂತ್ಸ್ ಒನ್ಸ್ ಬೇರೆ ಏನಾದರೂ ಎಕ್ಸ್ಟ್ರಾ ವಸ್ತುಗಳೆಲ್ಲ ಬೇಕು, ಬೇಕಿಂಗ್ ಐಟಮ್ಸ್ ಎಲ್ಲ ಬೇಕು ಅಂದಾಗ ನಾನೇ ಡೈರೆಕ್ಟಾಗಿ ಸೂಪರ್ ಮಾರ್ಕೆಟ್ಸ್ಗೆಲ್ಲ ವಿಸಿಟ್ ಮಾಡಿ ಶಾಪಿಂಗ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ಹೋದಾಗ ಕೆಲವೊಂದೆಲ್ಲ ಕೂಡ ನನ್ನ ಲೀಸ್ಟಲ್ಲಿ ಏನು ಮೈಂಡಲ್ಲಿತ್ತು ಅದೆಲ್ಲ ಕೂಡ ಸಿಕ್ತು. ಹಂಗಾಗಿ ಈ ಸರಿ ಭಾರಿ ಶಾಪಿಂಗೇ ಮಾಡಿದ್ದೀವಿ ಅಂತ ಹೇಳ್ಬೋದು. ಮನೆಗೆ ಮಾಡಿದರೂ ಕೂಡ ಸ್ಪೆಷಲಿ ಕಿಚನ್ ವೇರ್ ಏನಾದರೂ ಬೈ ಮಾಡಿದಾಗ ನಮ್ಮ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗಿಬಿಡುತ್ತೆ ಅಲ್ವಾ. ನಮಗೇನಾದರೂ ತೊಗೊಂಡಾಗ ಖುಷಿ ಎಷ್ಟರ ಮಟ್ಟಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮನೆಗೆ ಏನಾದರೂ ಹೊಸ ವಸ್ತು ತೊಗೊಂಡ್ವಿ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅದರಲ್ಲಿ ನಾನು ಕೂಡ ಒಬ್ಳು. ಸೊ ಇನ್ನು ಈ ಕಂಟೈನರ್ಸ್ ಎಲ್ಲ ಇವತ್ತಿನ ಗ್ರಾಸರಿ ಲಿಸ್ಟಲ್ಲಿ ಏನಿರಲಿಲ್ಲ. ಬಟ್ ಅಲ್ಲಿ ಹೋದಾಗ ನೋಡಿದೆ, ಇಷ್ಟ ಆಯಿತು. ಸುಮಾರು ವರ್ಷಗಳಿಂದ ನಾನು ಒಂದೊಂದನ್ನೇ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಈ ಸರಿ ಶಾಪಿಂಗಲ್ಲಿ ಒಂದು 3 ಬಾಕ್ಸಸ್ನ ತೊಗೊಂಡೆ. ಇದರಲ್ಲಿ ಏನು ಪುಟ್ಟದ್ದು ನೋಡ್ತಾ ಇದ್ದೀರಾ, ಇದನ್ನು ಯಾಕೆ ತೊಗೊಂಡಿದ್ದೀನಿ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಇನ್ನು ಕೆಲವೊಂದು ಫೈಲ್ಸ್ ಎಲ್ಲ ಬೇಕಾಗಿತ್ತು ಅಂತ ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಮಕ್ಕಳ ಬಾತ್ ಟವಲ್ಸ್ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇಬ್ಬರಿಗೂ ಒಂದೊಂದು ಟವಲ್ಲು ಬೇರೆ ಬೇರೆ ಕಲರ್ಸಲ್ಲಿ ತೊಗೊಂಡಿದ್ದೀನಿ. ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿದೆ. ಅರೌಂಡ್ 500 to 600 ಮಧ್ಯದಲ್ಲೇನೋ ಬಿತ್ತು ರೇಟು. ಇನ್ನು ಸಾಮಾನ್ಯವಾಗಿ ಈ ಥರ ಕ್ಲಾತ್ಸ್ ಎಲ್ಲ ಶಾಪಿಂಗ್ ಮಾಡಿದಾಗ ಮನೆಗೆ ಬಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ತೀನಿ. ಸೊ ಅದು ಕುರ್ತಾಸ್ ಇರ್ಬೋದು ಅಥವಾ ಯಾವುದೇ ಥರ ಕ್ಲಾತ್ಸ್ ಆದರೂ ಕೂಡ ಒಂದ್ಸತಿ ಚೆಕ್ ಮಾಡ್ತೀನಿ. ಸೊ ಮಾರ್ಕೆಟ್ಸಲ್ಲಿ ಅಥವಾ ಶಾಪ್ಸಲ್ಲಿ ಎಷ್ಟೇ ಚೆಕ್ ಮಾಡಿದರೂ ಮನೆಗೆ ಬಂದು ಒಂದ್ಸತಿ ಟ್ರಯಲ್ ಮತ್ತು ಚೆಕ್ ಮಾಡಿ ಅಲ್ಲಿ ಏನು ಡ್ಯಾಮೇಜ್ ಇಲ್ಲ, ಇದನ್ನು ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಅದ್ರ ಮೇಲಿರುವಂಥ ಸ್ಟಿಕ್ಕರ್ಸ್ನ ರಿಮೂವ್ ಮಾಡ್ತೀನಿ. ಈಗ ಇದ್ರ ಮೇಲಿರುವಂಥ ಸ್ಟಿಕ್ಕರ್ಸ್ ಎಲ್ಲ ತೆಗೆದುಬಿಟ್ಟು ಲಾಂಡ್ರಿ ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ಪುಟ್ಟದಾಗಿರುವಂಥ ಟವಲ್ಸ್ ಏನು ನೋಡ್ತಾ ಇದ್ದೀರಾ, ಮಕ್ಕಳ ಸ್ವಿಮ್ಮಿಂಗ್ ಕ್ಲಾಸ್ಗೆ ಟವಲ್ಸ್ ಬೇಕಾಗುತ್ತೆ. ಸೊ ಈ ಕ್ಲಾತ್ಸ್ ಆದರೆ ಸ್ವಲ್ಪ ವಾಟರ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದ್ರಿಂದ 2 ಪರ್ಚೇಸ್ ಮಾಡಿದ್ದೆ. ಒನ್ಸ್ ಈ ಬ್ಯಾಗ್ ಖಾಲಿ ಆಗಿದ ಕೂಡಲೇ ಇಮ್ಮಿಡಿಯೇಟಾಗಿ ಅದನ್ನೆಲ್ಲ ಉದುರಿಸಿ ನೀಟಾಗಿದೆ ಅಂದಾಗ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಬ್ಯಾಗ್ ಉದುರಿಸಿದಾಗ ಒಂದು ಕಂಟೈನರ್ ಬಿದ್ದೋಯ್ತಲ್ಲ, ಅದು ಕಾರಲ್ಲಿ ಸ್ಪ್ರೌಟ್ಸ್ ಎಲ್ಲ ಹಾಕಿ ಇಟ್ಕೊಂಡಿರ್ತಾರೆ. ಆ ಕಂಟೈನರ್ನ ಈ ಬ್ಯಾಗಲ್ಲಿ ಹಾಕಿದ್ದಾರೆ. ನಾನು ನೋಡ್ಕೊಳ್ತೀರಾ ಕೆಳಗಡೆ ಹಂಗೆ ಉದುರಿಸ್ಬಿಟ್ಟಿದ್ದೀನಿ. ಇನ್ನು ಕಿಚನ್ಗೂ ಕೂಡ ಕೆಲವೊಂದು ಸಾಫ್ಟ್ ಕ್ಲಾತ್ಸ್ನ ತೊಗೊಂಡಿದ್ದೆ. ಅದನ್ನೆಲ್ಲ ಕೂಡ ವಾಶ್ಗೆ ಹಾಕೋಕ್ಕೆ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಬದಲಾಗಿ ಈ ಥರದ್ದು ಯೂಸ್ ಮಾಡ್ತಾ ಇದ್ದೀವಲ್ವಾ. ಸೊ ಈಗಾಗಲೇ ನನ್ನ ಹತ್ರ ಇರೋವಂಥದ್ದು ಹಾಳಾಗಿದೆ, ಹಂಗಾಗಿ ಇನ್ನೊಂದು ಸೆಟ್ ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಆನ್ಲೈನಲ್ಲಿ ತೊಗೊಳ್ತಿದ್ದೆ, ಬಟ್ ಈ ಬಾರಿ ಸೂಪರ್ ಮಾರ್ಕೆಟಲ್ಲೇ ಕಾಣಿಸ್ತು, ಹಂಗಾಗಿ ಅಲ್ಲೇ ತೊಗೊಂಡೆ. ಇನ್ನು ಕೆಲವೊಂದು ಸ್ಟೀಲ್ ವೇರ್ ಎಲ್ಲ ಕೂಡ ತೊಗೊಂಡಿದ್ದೆ, ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಇದು ಬಂದು ಡ್ರೈಯಿಂಗ್ ಮ್ಯಾಟು. ಐಕಿಯಾ ಡ್ರೈಯಿಂಗ್ ಮ್ಯಾಟ್ಸ್ ನನ್ನ ಹತ್ರ ಇದೆ. ಅದು ಸ್ವಲ್ಪ ಅಗಲ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ವಲ್ಪ ಶೇಡ್ ಆಗಿದೆ. ಸೊ ಹಂಗಾಗಿ ಇದು ಯಾವ ಥರ ಇರುತ್ತೆ ನೋಡೋಣ ಅನ್ನೋದ್ರಿಂದ ತೊಗೊಂಡೆ. ಇನ್ನು ಸದ್ಯಕ್ಕೆ ಎಲ್ಲದನ್ನು ಒಂದೇ ಸತಿ ಎತ್ತಿಡೋ ಅಷ್ಟು ಟೈಮ್ ಇಲ್ಲ. ಫಸ್ಟಿಗೆ ನಾನು ಕಿಚನ್ ವೇರ್ ಏನಿದೆ ಅದನ್ನು ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ. ಗ್ರಾಸರೀಸಲ್ಲೇ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಯಾವ್ಯಾವ ಸ್ಪೂನ್ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಎಲ್ಲ ಅದನ್ನು ತೆಗಿತಾ ಇದ್ದೀನಿ. ಇನ್ನು ಈ ಲಾಂಗ್ ಸ್ಪೂನ್ ಏನಿದೆ ಇದು ಸುಮಾರು ದಿನಗಳಿಂದ ನೋಡ್ತಾ ಇದ್ದೆ. ಸೊ ಫೈನಲಿ ಇದು ಕೂಡ ಸಿಕ್ತು. ಇನ್ನು ಕೆಲವೊಂದು ಇಮ್ಮಿಡಿಯೇಟಾಗಿ ತೆಗೆದು ಫ್ರಿಜ್ಜಲ್ಲಿ ಇಡೋವಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಒಂದು ಸತಿ ಚೆಕ್ ಮಾಡಿಕೊಂಡು ಜಸ್ಟ್ ಏನು ಈ ಕಿಚನಲ್ಲಿ ಸದ್ಯಕ್ಕೆ ನನಗೆ ಇವಾಗ ಯೂಸ್ ಮಾಡಬೇಕು ಅದನ್ನೆಲ್ಲ ಕೂಡ ಒಂದು ಸತಿ ಜೋಡಿಸ್ಕೊಳ್ತೀನಿ. ಅದಾದಮೇಲೆ ಈಗ ಈ ಕಿಚನ್ ವೇರ್ ಏನಿದೆ, ಈ ಸೆರಾಮಿಕ್ ಪ್ಲೇಟ್ಸು, ಈ ಗ್ಲಾಸ್ ವೇರು, ಅದನ್ನೆಲ್ಲ ಕೂಡ ಕಿಚನಲ್ಲಿ ತೊಗೊಂಡೋಗಿ ಫಸ್ಟಿಗೆ ನಾನು ಅದ್ರ ಮೇಲಿರುವಂಥ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡಬೇಕು. ನಮ್ಮ ಮಣ್ಣಿನ ಮಡಿಕೆ ಕೂಡ ತೊಗೊಂಡು ಬಂದಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡೇ ಇರ್ತೀರಾ. ಅದನ್ನು ನಾನು ಯಾವ ಥರ ಸೀಸ್ನಿಂಗ್ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡಿದ್ದೆ. ಈ ಗ್ರಾಸರೀಸ್ ಜೊತೆಗೆ ಒಂದು ಪೊರಕೆ ಮತ್ತು ಈ ಡಸ್ಟಿಂಗಿಗೋಸ್ಕರ ಈ ಒಂದು ಸ್ಟಿಕ್ನ ತರಿಸ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇನ್ನು ಈ ಬಾಕ್ಸ್ನ ಏನಕ್ಕೆ ತರಿಸ್ಕೊಂಡೆ ಅನ್ನೋದಾದರೆ, ಯೂಶ್ವಲಿ ನಮ್ಮ ಮನೇಲಿ ಡ್ರೈ ಫ್ರೂಟ್ ಲಡ್ಡು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಸೊ ಅದನ್ನು ಹಾಕೋದಕ್ಕೋಸ್ಕರ ತೊಗೊಂಡು ಬಂದಿರೋವಂಥದ್ದು. ಈ ಸ್ಟಿಕ್ಕರ್ಸ್ ಏನಂದರೆ ನಾವು ಸುಮಾರು ದಿನಗಳವರೆಗೂ ಹಂಗೆ ಬಿಟ್ಬಿಟ್ವಿ ಅಂದರೆ ತುಂಬ ಜಾಸ್ತಿ ಸ್ಟಿಕ್ಕಿ ಆಗಿಬಿಡುತ್ತೆ. ತಂದಿದ್ದ ಕೂಡಲೇ ಕಂಟೈನರ್ ಮೇಲೆ ರಿಮೂವ್ ಮಾಡಿದ್ರೆ ಕೆಲವೊಂದು ಸತಿ ಈಸಿಯಾಗಿ ಬಂದುಬಿಡುತ್ತೆ. ಯಾವ್ಯಾವ್ದು ಬರುತ್ತೋ ಅದನ್ನು ತೆಗಿತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲ ಕೂಡ ಈಸಿಯಾಗಿ ಬಂದುಬಿಡ್ತಾ ಇದೆ. ಈಸಿಯಾಗಿ ಬಂದಿಲ್ಲ, ತುಂಬ ಸ್ಟಿಕ್ಕಿಯಾಗಿದೆ ಅನ್ನೋದಾದರೆ ಪಾತ್ರೆನ ಸ್ವಲ್ಪ ಬಿಸಿ ಮಾಡಿ ತೆಗೆದ್ರೆ ತುಂಬ ಸುಲಭವಾಗಿ ಬಂದುಬಿಡುತ್ತೆ.
ಇಮ್ಮಿಡಿಯೇಟಾಗಿ ಈ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡ್ದಿರಾ ಸ್ವಲ್ಪ ದಿನಗಳ ಕಾಲ ಯೂಸ್ ಮಾಡಿ ರಿಮೂವ್ ಮಾಡ್ತೀರಾ ಅನ್ನೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಈಸಿ ಆಗಬೇಕು ಅಂದರೆ ಇಮ್ಮಿಡಿಯೇಟಾಗಿ ರಿಮೂವ್ ಮಾಡ್ಬೋದು, ಇಲ್ಲ ಆ ಪಾತ್ರೆನ ಬಿಸಿ ಮಾಡಿ ಕೂಡ ರಿಮೂವ್ ಮಾಡ್ಬೋದು. ಅದ್ರ ಮೇಲೆ ಏನಾದರೂ ಜಿಡ್ಡಿದೆ ಅನ್ನೋದಾದರೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಜಸ್ಟ್ ಒಂದು ಟಿಶ್ಯೂಯಿಂದ ವೈಪ್ ಮಾಡಿದ್ರೆ ಆ ಅಂಟುತನ ಏನಿರುತ್ತೆ ಅದೆಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಗ್ಲಾಸ್ ವೇರ್ ಮೇಲೂ ಕೂಡ ನಾನು ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ, ಈಸಿಯಾಗಿ ಬಂದುಬಿಡ್ತಾ ಇದೆ. ಬಂದಿಲ್ಲ ಅನ್ನೋದಾದರೆ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ಸ್ಟಿಕ್ಕರ್ನ ತೆಗಿತೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತು ನಂಗೆ ಬೇಕಿಂಗ್ ಅಂದರೆ ತುಂಬಾ ಇಷ್ಟ. ನಮ್ಮ ಮೈಕ್ರೋವೇವಲ್ಲಿ ಕಪ್ ಕೇಕ್ ಮೌಲ್ಡ್ಸ್ ಏನು ಬಂದಿಲ್ಲ, ಹಂಗಾಗಿ ಈ ಸಿಲಿಕಾನ್ ಮೌಲ್ಡ್ಸ್ನ ಡಿಫ್ರೆಂಟ್ ಶೇಪಲ್ಲಿರೋವಂಥದ್ದನ್ನು ಒಂದೇ ಕಾಂಬೋ ಸೆಟ್ಟಲ್ಲಿ ತೊಗೊಂಡಿದ್ದೆ. ಇನ್ನು ಸೆರಾಮಿಕ್ ಪ್ಲೇಟ್ಸ್ ಕೂಡ ಅಂದರೆ ಬ್ರೇಕ್ಫಾಸ್ಟ್ಗೋಸ್ಕರ ಈ ಪ್ಲೇಟ್ಸ್ನ ತರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಈಗಾಗಲೇ ಒಂದು ಸೆಟ್ ಆಫ್ ಪ್ಲೇಟ್ಸ್ ಇದೆ, ಬಟ್ ಅದು ನಮ್ಮ ಪ್ಲೇಟ್ ಸ್ಟ್ಯಾಂಡಲ್ಲಿ ಇಡಿಸ್ತಾ ಇಲ್ಲ, ಹಂಗಾಗಿ ಈ ಪ್ಲೇಟ್ಸ್ನ ತೊಗೊಂಡೆ. ಒಂದು ಸ್ವಲ್ಪ ಇಟಾಲಿಯನ್ ಸ್ಟೈಲಲ್ಲಿದೆ. ನೆಕ್ಸ್ಟ್ ಒಂದು 2 ಬೌಲ್ಸ್ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಸಲಾಡ್ಸ್ ಎಲ್ಲ ಸರ್ವ್ ಮಾಡಿದಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಬೋದು ಅನ್ನೋದ್ರಿಂದ. ಇನ್ನು ಈ ಒಂದು ಸ್ಪೂನ್ ಮೇಲೆ ಸ್ವಲ್ಪ ಸ್ಟಿಕ್ಕರ್ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿತ್ತು, ಹಂಗಾಗಿ ಬಿಸಿ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಹಿಂಗೆ ಅಂದಿದ ಕೂಡಲೇ ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತೆ. ಇನ್ನು ಈ ಸೆರಾಮಿಕ್ ಮೇಲೆ ಇರುವಂಥ ಸ್ಟಿಕ್ಕರ್ ರಿಮೂವ್ ಮಾಡೋದಕ್ಕೋಸ್ಕರ ಜಸ್ಟ್ ಸ್ಟಿಕ್ಕರ್ ಬಿಸಿ ಆಗೋ ಥರ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂದರೆ ನೀವು ಸ್ವಲ್ಪ ವೆನಿಗರ್ನ ಈ ಸ್ಟಿಕ್ಕರ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ರಿಮೂವ್ ಮಾಡಿದ್ರು ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ಇದಕ್ಕೆ ಮ್ಯಾಚಿಂಗ್ ಬೌಲ್ ಸೆಟ್ ನನ್ನ ಹತ್ರ ಈಗಾಗಲೇ ಇದೆ, ಹಂಗಾಗಿ ಈ ಒಂದು ಸಲಾಡ್ ಬೌಲ್ಸ್ನ ತೊಗೊಂಡಿದ್ದೀನಿ. ನೋಡೋಕ್ಕೆ ತುಂಬ ಕ್ಯೂಟಾಗಿದೆ ಅಲ್ವಾ? ಇನ್ನು ನಾನೇನು ಟವಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ, ಇವುಗಳನ್ನೆಲ್ಲ ಒಂದು ಸತಿ ವಾಶ್ಗೆ ಹಾಕ್ತಾ ಇದ್ದೀನಿ. ಕೆಲವೊಂದು ಸತಿ ಹ್ಯಾಂಡ್ ವಾಶ್ ಮಾಡ್ತಾ ಇರ್ತೀನಿ, ಬಟ್ ಇವುಗಳನ್ನೆಲ್ಲ ಡೈರೆಕ್ಟಾಗಿ ವಾಷಿಂಗ್ ಮಿಷಿನಲ್ಲೇ ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕ್ಲಾತ್ಸ್ ಅದು ಕೂಡ ತಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಒಂದು ಸತಿ ವಾಶ್ ಮಾಡಿ ಯೂಸ್ ಮಾಡ್ತೀನಿ. ಕೊಳೆ ಎಲ್ಲ ಏನಿರಲ್ಲ, ಎಲ್ಲರೂ ಟಚ್ ಮಾಡಿ ಫೀಲ್ ಮಾಡ್ತಿರ್ತಾರಲ್ವ, ಹಂಗಾಗಿ ಮತ್ತು ಈ ಫ್ಯಾಬ್ರಿಕ್ ಎಲ್ಲಿ ಫ್ಯಾಕ್ಟರೀಸಲ್ಲೆಲ್ಲ ಕಟ್ ಮಾಡಿರ್ತಾರೋ ಸ್ವಲ್ಪ ಧೂಳೆಲ್ಲ ಆಗಿರುತ್ತೆ. ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಬೆಟರ್ ಅನ್ನೋದ್ರಿಂದ ಈ ಥರ ವಾಶ್ಗೆ ಹಾಕ್ಕೊಂಡಿದ್ದೆ. ಈಗ ಎಲ್ಲದನ್ನು ಕೂಡ ನೀಟಾಗಿ ಒಣಗಾಕಿದ್ದೀನಿ. ಒನ್ಸ್ ಡ್ರೈ ಆದಮೇಲೆ ಅದರ ಜಾಗದಲ್ಲಿ ಜೋಡಿಸ್ಕೊತೀನಿ. ಈಗ ತೋರಿಸಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಯಾವುದಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದರ ಲಿಂಕ್ ಅವೈಲಬಲ್ ಇದೆಯಾ ಇಲ್ವಾ ಅಂತ ನಾನು ರಿಪ್ಲೈ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಒನ್ಸ್ ನಾನು ಫ್ರೆಶ್ ಎಲ್ಲ ಆದಮೇಲೆ ಈಗ ಎಲ್ಲ ಗ್ರಾಸರೀಸ್ನ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದರಲ್ಲಿ ಏನೇನು ಕಾಳುಗಳು ಮತ್ತು ಪಲ್ಸಸ್ ಗ್ರೈನ್ಸ್ ಎಲ್ಲ ಇರುತ್ತೆ ಅಲ್ವ, ಅದನ್ನು ಸಪ್ರೇಟಾಗಿ, ಮತ್ತು ಟಾಯ್ಲೆಟರಿ ಮತ್ತು ಕ್ಲೀನಿಂಗ್ ಪ್ರಾಡಕ್ಟ್ಸ್ನೆಲ್ಲ ಕೂಡ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ಬೈದಾವೆ ನಮ್ಮ ಮನೆಯಲ್ಲಿ ಪ್ಯಾಂಟ್ರಿ ಯೂನಿಟ್ ಅಂತ ಏನು ಸಪ್ರೇಟಾಗಿ ಇಲ್ಲ, ಇರೋ ಅಂತಹ ಡ್ರಾಸ್ನೇ ನಾನು ಪ್ಯಾಂಟ್ರಿ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಮನೆ ಕಟ್ಟೋವಂಥವ್ರಿಗೆ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು. ಸ್ಟಾರ್ಟಿಂಗಲ್ಲಿ ನಾವೇನು ಅಂದ್ಕೊಳ್ತೀವಿ ಅಂದರೆ ಬಾಡಿಗೆ ಮನೇಲಿ ಇರೋದಕ್ಕಿಂತ ನಮ್ಮದು ಅಂತ ಒಂದು ಸ್ವಂತ ಮನೆ ಮಾಡಿಕೊಂಡ್ರೆ ಸಾಕು, ಯಾವುದಾದ್ರೂ ಒಂದು ಯೂನಿಟ್ ಕಡಿಮೆ ಆದರೂ ಪರವಾಗಿಲ್ಲ ಅಂತ. ಬಟ್ ಮನೆ ಕಟ್ಟುತ್ತಾ ಇದ್ದೀವಿ ಅಂದಾಗ ಎಲ್ಲ ರೀತಿಯಾಗಿರುವಂಥದ್ದು ಮಾಡಿಸ್ಕೊಂಡ್ರೆ ಬೆಟರು. ನಮಗೆ ಪರ್ಟಿಕ್ಯುಲರ್ ಯೂನಿಟ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ಸದ್ಯಕ್ಕೆ ನಾವೇನು ಯೂಸ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಅದು ಇಲ್ಲ ಅಂದರೂ ಕೂಡ ನಡೆಯುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಒನ್ಸ್ ನಾವು ಮನೆ ಕಟ್ಟಿದ್ಮೇಲೆ ಸ್ವಲ್ಪ ದಿನಗಳ ಕಾಲ ಕಳೀತಾ ಇದ್ದಂಗೆ ಗೊತ್ತಾಗುತ್ತೆ ನಮಗೆ ಈ ಯೂನಿಟ್ ಇರಬೇಕಾಗಿತ್ತು ಅಂತ. ಹಂಗಾಗಿ ಪ್ರತಿಯೊಂದಕ್ಕೂ ಕೂಡ ನೀವು ಆಪ್ಷನ್ಸ್ ಅನ್ನೋದು ಇಟ್ಕೊಳ್ಳಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಹತ್ರ ಬಾಸ್ಕೆಟ್ಸ್ ಅನ್ನೋದು ಇತ್ತಲ್ವಾ, ಅದೇ ಬಾಸ್ಕೆಟ್ಸಲ್ಲೇ ಗ್ರಾಸರೀಸ್ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಬೇಳೆ ಕಾಳುಗಳು ಎಲ್ಲ ಒಂದು ಬಾಸ್ಕೆಟಲ್ಲಿ, ಮತ್ತು ಈ ಪುಟ್ಟದಾಗಿ ಕಡಿಮೆ ಕ್ವಾಂಟಿಟಿಯಲ್ಲಿ 50 ಗ್ರಾಮ್ಸು 100 ಗ್ರಾಮ್ಸ್ ತೊಗೊಂಡು ಬರ್ತೀವಲ್ವ ಅದು, ಮತ್ತು ಬೇಕಿಂಗ್ ಯೂಸ್ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಸ್ನ ಈ ಬಾಸ್ಕೆಟಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಸರಿ ನಾನು ಸದ್ಯಕ್ಕೆ ಪ್ಯಾಂಟ್ರಿ ಏನು ನೀಟಾಗಿ ಆರ್ಗನೈಸ್ ಮಾಡ್ತಾ ಇಲ್ಲ. ಈಗಾಗಲೇ ನನ್ನ ಹತ್ರ ಓಲ್ಡ್ ಗ್ರಾಸರೀಸ್ ಎಲ್ಲ ಏನಿದೆ, ಸ್ವಲ್ಪ ಪಾಕೆಟ್ಸ್ ಎಲ್ಲ ಓಪನ್ ಮಾಡಿರೋವಂಥದ್ದು, ಅದನ್ನೆಲ್ಲ ನಾನು ಸಗ್ರಿಗೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಂಗಾಗಿ ಆ ಡ್ರಾನ ಓಪನ್ ಮಾಡಿಬಿಟ್ಟು ಹಳೆ ಪಾಕೆಟ್ಸ್ ಎಲ್ಲ ಅಂದರೆ ಗ್ರಾಸರಿ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒನ್ಸ್ ನಾನು ಈ ಯೂನಿಟ್ನ ಕ್ಲೀನ್ ಮಾಡಿಕೊಂಡು ಯಾವ್ಯಾವುದೆಲ್ಲನೂ ಎಕ್ಸ್ಪೈರಿ ಡೇಟ್ ಆಗಿಲ್ಲ ಮತ್ತು ಯಾವುದೆಲ್ಲ ಒಳ್ಳೆ ಕಂಡೀಷನಲ್ಲಿದೆ ಅದೆಲ್ಲ ಚೆಕ್ ಮಾಡಬೇಕು. ಯಾಕಂದರೆ ಸುಮಾರಷ್ಟು ಫ್ಲೋರ್ಸ್ ಇದೆ, ಅಂದರೆ ಮೈದಾ ಫ್ಲೋರೆಲ್ಲ ನಾವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಅಕ್ಕಿ ಹಿಟ್ಟು ಕೂಡ ಒಂದು ಸತಿ ಏನೋ ತೊಗೊಂಡು ಬಂದಿರೋವಂಥದ್ದು ಅದು ಕೂಡ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ಹಂಗಾಗಿ ಅದನ್ನೆಲ್ಲ ಕೂಡ ಚೆಕ್ ಮಾಡ್ಕೊಳ್ತೀನಿ. ಒನ್ಸ್ ಆ ಡ್ರಾನ ನೀಟಾಗಿ ಕ್ಲೀನ್ ಮಾಡಿ ಡ್ರೈ ಮಾಡ್ಕೊಂಡ್ಮೇಲೆ ಈಗ ಈ ಬಾಸ್ಕೆಟ್ನ ತೊಗೊಂಡೋಗಿ ಅದರಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ಗ್ರಾಸರಿ ಇಡೋವಂತಹ ಜಾಗಗಳನ್ನೆಲ್ಲ ಆದಷ್ಟು ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡಿ ವೈಪ್ ಮಾಡ್ಕೊಳ್ಳಿ, ಯಾಕಂದರೆ ಸಣ್ಣ ಪುಟ್ಟ ಹುಳ ಎಲ್ಲನೂ ಬೇಗ ಆಗದಿರ ಇರುತ್ತೆ. ಇನ್ನು ಲಾಸ್ಟ್ ಟೈಮ್ ತಂದಿರೋವಂಥ ಗ್ರಾಸರೀಸು ಇದುವರೆಗೂ ಓಪನ್ ಮಾಡದೇ ಇರೋವಂಥ ಪಾಕೆಟ್ಸ್ ಎಲ್ಲ ಇದೆ ಅಲ್ವಾ, ಅದನ್ನು ಈ ಥರ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಫಸ್ಟಿಗೆ ಅವನ್ನ ಯೂಸ್ ಮಾಡಿ
ಆಮೇಲೆ ಬಾಸ್ಕೆಟಲ್ಲಿರುವಂಥ ಫ್ರೆಶ್ ಗ್ರಾಸರೀಸ್ನ ಯೂಸ್ ಮಾಡ್ಬೋದು ಅನ್ನೋದ್ರಿಂದ. ಇನ್ನೂ ಕೆಲವು ಸ್ಪೈಸಸ್ ಎಲ್ಲ ಇತ್ತು, ಅದನ್ನು ಈ ಬಾಸ್ಕೆಟಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತು ಬೇಕಿಂಗ್ ಯೂಸ್ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಸ್ನ ಈ ಬಾಸ್ಕೆಟಲ್ಲಿ ಹಾಕಿ ಈ ಥರ ಮೇಲೇ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಗ್ರಾಸರೀಸ್ನ ಈ ಪ್ಲೇಸಲ್ಲಿ ಜೋಡಿಸ್ಕೊಳ್ತಾ ಇದ್ದೆ. ನಿಮ್ಮಲ್ಲಿ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ, ಸೊ ಈ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ಇಡೋ ಥರ ಗ್ರಾಸರೀಸ್ನ ಇಡಬೇಡಿ ಅಂತ. ಸೊ ಹಂಗಾಗಿ ನಾನು ಈ ಪ್ಲೇಸಿಂದ ಅದನ್ನೆಲ್ಲ ಕೂಡ ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡಿದ್ದೀನಿ. ಈ ಸ್ಯಾಂಡ್ ಪೇಪರ್ನ ಈ ಕಂಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಿರ್ತೀವಿ. ಅಂದರೆ ಈ ಆರ್ಡ್ ವಾಟರ್ ಸ್ಟೈನ್ಸ್ ಆಗಿರುತ್ತೆ ಅಲ್ವಾ, ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ. ಹಂಗಂತ ಸ್ಟೀಲ್ ಟ್ಯಾಪ್ಸ್ ಮೇಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ, ಯಾಕಂದರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಇನ್ನು ಉಳಿದಿರೋ ಅಂಥ ಗ್ರಾಸರೀಸ್ ಕೆಲವೊಂದು ಏನಿದೆ ಅದನ್ನು ಸದ್ಯಕ್ಕೆ ಈ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಪಾಕೆಟ್ಸ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೀವಲ್ವ, ಅದನ್ನು ನೀಟಾಗಿ ಸೀಲ್ ಮಾಡಿಬಿಟ್ಟು ಕೆಲವೊಂದು ಮಾತ್ರ ಇದೆ, ಸೊ ಇಲ್ಲಿ ಇಡ್ತಾ ಇದ್ದೀನಿ. ನೋಡಿದ ಕೂಡಲೇ ಇಮಿಡಿಯೇಟಾಗಿ ಕಾಣಿಸುತ್ತೆ, ಯೂಸ್ ಮಾಡ್ಬೋದು ಅನ್ನೋದ್ರಿಂದ. ಕೆಲವೊಂದು ಪಾಕೆಟ್ಸ್ ಎಲ್ಲ ಓಪನ್ ಮಾಡಿರ್ತೀವಿ, ಸೊ ಅದು ಓಪನ್ ಆಗಿದೆ, ಅದನ್ನು ಯೂಸ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತೀವಿ. ಎಕ್ಸ್ಪೈರಿ ಡೇಟ್ ಕೂಡ ಆಗಿಬಿಡುತ್ತೆ, ಹುಳ ಕೂಡ ಆಗಿರುತ್ತೆ. ನಾ ಆಲ್ಮೋಸ್ಟ್ ಎಲ್ಲದನ್ನು ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ 2 ಪೇಪರ್ ಬ್ಯಾಗ್ಸ್ನ ಇಟ್ಟಿದ್ದೀನಿ. ಒಂದರಲ್ಲಿ ಕೆಲವೊಂದು ಹುಳ ಎಲ್ಲ ಆಗಿದೆ, ಮೈದಾ ಹಿಟ್ಟೆಲ್ಲ ಸುಮಾರು ದಿನಗಳಿಂದ ಹೊರಗಡೆ ಇಟ್ಟಿದ್ದಕ್ಕೆ, ಸೊ ಅದನ್ನು ಹಸುಗೆಲ್ಲ ಕೊಡ್ಬೋದು ಅನ್ನೋದ್ರಿಂದ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಸದ್ಯಕ್ಕೆ ನಾನು ಯೂಸ್ ಮಾಡದೇ ಇರೋವಂಥ ಗ್ರಾಸರೀಸ್ ಇರುತ್ತಲ್ವ, ಅದನ್ನೆಲ್ಲ ಹೆಲ್ಪರ್ ಕೊಡೋಣ ಅನ್ನೋದ್ರಿಂದ ಸಪ್ರೇಟಾಗಿ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್, ಬೆಳೀತಾ ಇರೋವಂಥ ಮಕ್ಕಳಿಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ಸ್ಗೆ ಅಥವಾ ಬಾಣಂತಿರಿಗಿರ್ಬೋದು, ಎಲ್ಲರಿಗೂ ತುಂಬ ಹೆಲ್ತ್ ಬೆನಿಫಿಟ್ ಸಿಗುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ತುಂಬ ಸುಲಭವಾಗಿ ಮಾಡ್ಕೊಳ್ತೀನಿ. ಫಸ್ಟಿಗೆ ನಾನು ಕಡಲೆ ಬೀಜನ ಮೈಕ್ರೋವೇವಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೀವು ನಾನು ತೋರಿಸೋವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ಮೈಕ್ರೋವೇವಲ್ಲೇ ಫ್ರೈ ಮಾಡ್ಕೊಳ್ಬೋದು. ಒನ್ಸ್ ಕಡಲೆ ಬೀಜ ಫ್ರೈ ಆದಮೇಲೆ ಅಗಸೆ ಬೀಜನ ಫ್ರೈ ಆಗೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬಾಣಲಿಯಲ್ಲಿ ಉಳಿದಿರುವಂಥ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಅನ್ನೋದು ಕೂಡ ಹೇಳ್ತೀನಿ. ಅಗಸೆ ಬೀಜ ಕೂಡ ಅರೌಂಡ್ ನಾನು 4 to 5 ಮಿನಿಟ್ಸ್ ಏನೋ ಇಟ್ಟಿದ್ದೆ, ನೀಟಾಗಿ ಫ್ರೈ ಆಗಿದೆ. ಅದು ಬಿಸಿ ತಣ್ಣಗಾಗಲಿ, ಸೊ ಹಂಗಾಗಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಇಟ್ಕೊಂಡು ಇದರಲ್ಲಿ 1 by 1 ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದಾಗ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಏನಂದರೆ, ಎಲ್ಲ ಡ್ರೈ ಫ್ರೂಟ್ಸು ತೊಗೊಳ್ಳೇಬೇಕಾ ಅಥವಾ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಳ್ಬೇಕಾ ಅಂತ. ಹಂಗೇನಿರಲ್ಲ. ನಿಮ್ಮ ಮನೇಲಿ ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅದಕ್ಕೆ ತಕ್ಕಂಗೆ ನೀವು ಲಡ್ಡುಗಳನ್ನ ಮಾಡ್ಕೋಬೋದು. ಇಷ್ಟೇ ಕ್ವಾಂಟಿಟಿಯಲ್ಲಿ ತೊಗೋಬೇಕು, ಇದೇ ಡ್ರೈ ಫ್ರೂಟ್ಸ್ನ ತೊಗೋಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತೆ ಅದ್ರ ಪ್ರಕಾರ ನೀವು ಮಾಡ್ಕೋಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಸುಮಾರಷ್ಟು ಸೀಡ್ಸ್ನ ಯೂಸ್ ಮಾಡಿದ್ದೀನಿ. ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ನ, ಅದ್ರ ಜೊತೆಗೆ ಫ್ಲಾಕ್ಸ್ ಸೀಡ್ಸ್ ಕೂಡ ಯೂಸ್ ಮಾಡಿದ್ದೀನಿ, ಕಡಲೆ ಬೀಜನ ಯೂಸ್ ಮಾಡಿದ್ದೀನಿ. ನೀವು ಇದ್ರ ಜೊತೆಗೆ ಹುರುಗಡ್ಲೆ ಕೂಡ ಹಾಕ್ಕೋಬೋದು. ಇನ್ನು ಎಲ್ಲ ಡ್ರೈ ಫ್ರೂಟ್ಸ್ ಏನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕೂಡ, ಅಂದರೆ ಸೀಡ್ಸ್, ನಟ್ಸ್ ಎಲ್ಲ ಅದನ್ನು ಒಂದು ಬೌಲಲ್ಲಿ ಹಾಕಿದ್ದೀನಿ. ಇದು ಪೂರ್ತಿ ತಣ್ಣಗೆ ಹಾಕಬೇಕು, ಬಿಸಿ ಇರಬಾರ್ದು. ಇನ್ನು ಸ್ವೀಟ್ನೆಸ್ಗೋಸ್ಕರ ಡೇಟ್ಸ್ ಯೂಸ್ ಮಾಡೋಣ ಅಂತ ನೋಡಿದೆ, ಬಟ್ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಡೇಟ್ಸ್ ಅಂತೂ ತುಂಬ ಕಾಸ್ಟ್ಲಿ ಆಗಿದೆ. ಅರೌಂಡ್ 400 ರುಪೀಸ್ ಏನೋ ಇದೆ. ಸೊ ಅಷ್ಟು ಕಾಸ್ಟ್ಲಿ ಆಗಿರೋಂಥ ಡ್ರೈ ಫ್ರೂಟ್ಸ್ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಅಂತ ಮಕ್ಕಳು ಹಂಗೆ ತಿಂತಾರೆ ಅನ್ನೋದ್ರಿಂದ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಪೂರ್ತಿ ತಣ್ಣಗಾಗಿದೆ. ಈ ಥರ ತರಿಯಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಆಗಲೇ ಹೇಳಿದೆ ಅಲ್ವಾ, ಮೈಕ್ರೋವೇವಲ್ಲಿ ಮತ್ತು ನೀವು ಸ್ಟವ್ ಮೇಲೆ ಉರಿಯೋದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದಾದರೆ, ಮೈಕ್ರೋವೇವಲ್ಲಿ ಉರಿದಾಗ ಆ ಕ್ರಿಸ್ಪ್ ಅನ್ನೋದು ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ಈ ಥರ ಪೌಡರ್ ಆದಮೇಲೆ ಲಡ್ಡು ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ನೀವು ಸ್ಟವ್ ಮೇಲೆ ಎಲ್ಲದನ್ನು ಫ್ರೈ ಮಾಡ್ಕೊಳ್ತೀರಾ ಅನ್ನೋದಾದರೆ, ತುಪ್ಪ ಬೆಲ್ಲ ಏನು ಇಲ್ದಿರ ಕೂಡ ಈ ಪೌಡರ್ನ ಲಡ್ಡು ಥರ ಕಟ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಲಡ್ಡುನ ಮಾಡ್ತಾ ಇದ್ದೀನಿ. ಬೈ ದ ವೇ, ನಾನು ಆ ಮಿಕ್ಸಿಗೆ ಮಾಡಬೇಕಾದ್ರೇ ಸ್ವಲ್ಪ ಬೆಲ್ಲದ ಪೌಡರ್ ಕೂಡ ಸೇರಿಸಿದ್ದೆ. ಇನ್ನು ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇರುತ್ತೆ. ಬೆಲ್ಲದ ಪೌಡರ್ ಬದಲಾಗಿ ಡೇಟ್ಸ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಡಯಾಬಿಟಿಕ್ ಅವ್ರು ಕೊಡ್ತೀರಾ, ಸ್ವೀಟ್ ಇಷ್ಟ ಇಲ್ಲ ಅನ್ನೋದಾದರೆ ಸೊ ಬೆಲ್ಲನ, ಡೇಟ್ಸ್ ಕೂಡ ಸ್ಕಿಪ್ ಮಾಡ್ಬೋದು. ಇಲ್ಲ ನೀವು ನಾರ್ಮಲಾಗಿ ಒಣದ್ರಾಕ್ಷಿ ಅಂಥದ್ದು ಕೂಡ ಹಾಕ್ಕೋಬೋದು. ಫೈನಲಿ ಎಲ್ಲ ಲಡ್ಡುಗಳು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿರೋ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆನೇ ಒಂದು ಸತಿ 2 ಅಥವಾ 1 ಲಡ್ಡುನ ತಿಂದ್ಬಿಟ್ಟು ಹೋಗಿರ್ತಾರೆ. ನೋಡ್ತಾ ಇದ್ದೀರಲ್ವ, ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಅರೌಂಡ್ 55 to 60 ಲಡ್ಡುಸ್ ಏನೋ ಆಗಿತ್ತು. ಎವ್ರಿ ಡೇ ಒಂದು ಲಡ್ಡುನ ತೊಗೊಳ್ತಿರ್ತೀವಿ. ಇದಕ್ಕೆ ನೀವು ಬೇಕಂದರೆ ಎಳ್ಳು ಸೇರಿಸ್ಬೋದು, ಇಲ್ಲ ಆಪ್ಷನಲ್ಲು. ನಾನು ಈ ಬಾರಿ ಎಳ್ಳು ಹಾಕಿಲ್ಲ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.